ಹೆಲೋ ಎವ್ರಿವನ್. 2015ರ ರಿಸರ್ಚ್ ಪ್ರಕಾರ ಮನುಷ್ಯನ ಅಟೆನ್ಷನ್ ಸ್ಪ್ಯಾನ್ ಗೋಲ್ಡನ್ ಫಿಶ್ ಗಿಂತ ಕಡಿಮೆ ಆಗಿದೆ. ಅಂದ್ರೆ ಗೋಲ್ಡನ್ ಫಿಶ್ ಅನ್ನೋ ಒಂದು ಜಾತಿಯ ಮೀನು ಕೇವಲ 9 ಸೆಕೆಂಡ್ ಮಾತ್ರ ಒಂದ್ ಕಡೆ ಫೋಕಸ್ ಮಾಡುತ್ತೆ. ಆದ್ರೆ ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಮನುಷ್ಯ ಅದಕ್ಕಿಂತ ಕಡಿಮೆ ಅಂದ್ರೆ ಕೇವಲ 8 ಸೆಕೆಂಡ್ ಮಾತ್ರ ಒಂದ್ ವಿಷಯದ ಮೇಲೆ ಫೋಕಸ್ ಮಾಡೋಕೆ ಸಾಧ್ಯ ಆಗ್ತಿದೆ. ಹಾಗಾದ್ರೆ ಕಡಿಮೆ ಆಗ್ತಿರೋ ಈ ಅಟೆನ್ಷನ್ ಸ್ಪ್ಯಾನ್ ಅಥವಾ ಕಾನ್ಸಂಟ್ರೇಷನ್ ನ ಹೆಚ್ಚಿಸ್ಕೊಳ್ಳೋಕೆ ಏನೆಲ್ಲ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋನಲ್ಲಿ ನೋಡೋಣ. ಅಂಡ್ ಇದು ಯಾವುದೇ ಮೋಟಿವೇಶನಲ್ ವಿಡಿಯೋ ಅಲ್ಲ, ಇಟ್ಸ್ ಅಬೌಟ್ ಕಂಪ್ಲೀಟ್ ಪ್ರಾಕ್ಟಿಕಲ್ ಟಿಪ್ಸ್. ಸೊ ನಾವೀಗ ಮಾಡ್ಬೇಕಾಗಿರೋ ಫಸ್ಟ್ ಥಿಂಗ್ ಏನಪ್ಪಾ ಅಂದ್ರೆ ಅವಾಯ್ಡ್ ಮಲ್ಟಿ ಟಾಸ್ಕಿಂಗ್. ಅಂದ್ರೆ ಒಂದ್ ಸಮಯದಲ್ಲಿ ನಾನು 2-3 ಕೆಲಸಗಳನ್ನ ಮಾಡ್ತೀನಿ ಅಂದ್ರೆ ಆಗಲ್ಲ. ಫಾರ್ ಎಕ್ಸಾಂಪಲ್, ಸಾಂಗ್ ಕೇಳ್ತಾ ಓದ್ಕೋತೀನಿ ಅಥವಾ ಬೇರೆನೋ ಕೆಲಸ ಮಾಡ್ತಾ ಕ್ಲಾಸ್ ಕೇಳ್ತೀನಿ ಅಂದ್ರೆ ಕಂಪ್ಲೀಟ್ ಫೋಕಸ್ ಮಾಡಕ್ ಆಗಲ್ಲ. ಸೊ ಸಾಧ್ಯವಾದಷ್ಟು ಒಂದ್ ಸಮಯದಲ್ಲಿ ಒಂದೇ ಕೆಲಸ ಮಾಡಕ್ ಟ್ರೈ ಮಾಡಿ. ಇದನ್ನ ಕಾಲ್ ನ್ಯೂಪೋರ್ಟ್ ಬರ್ದಿರೋ ಡೀಪ್ ವರ್ಕ್ ಅನ್ನೋ ಬುಕ್ ಅಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸಾಧ್ಯ ಆದ್ರೆ ಆ ಬುಕ್ ನ ಒನ್ ಟೈಮ್ ಓದಿ. ಅದರಲ್ಲಿ ಅವ್ರು ಹೇಳೋ ಪ್ರಕಾರ ಹೈ ಕ್ವಾಲಿಟಿ ವರ್ಕ್ ಪ್ರೊಡ್ಯೂಸ್ಡ್ ಇಸ್ ಈಕ್ವಲ್ ಟು ಟೈಮ್ ಸ್ಪೆಂಟ್ ಇಂಟು ಇಂಟೆನ್ಸಿಟಿ ಆಫ್ ಫೋಕಸ್. ಅಂದ್ರೆ ಒಂದ್ ವರ್ಕ್ ಎಫೆಕ್ಟಿವ್ ಆಗ್ಬೇಕು ಅಂದ್ರೆ ಅದಕ್ಕೆ ಎಷ್ಟು ಟೈಮ್ ಕೊಡ್ತಿದ್ದೀರಿ ಅನ್ನೋದರ ಜೊತೆಗೆ ಎಷ್ಟು ಫೋಕಸ್ ಆಗಿ ಟೈಮ್ ಕೊಟ್ಟಿದ್ದೀರಿ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಫೋಕಸ್ ಆನ್ ಒನ್ ಇಮೇಜ್ ಫಾರ್ 5 minutes. ನಿಮ್ಗೆ ಇಷ್ಟ ಆಗಿರೋ ದೇವ್ರ ಫೋಟೋ ಅಥವಾ ನಿಮ್ ಮುಂದೆ ಇರೋ ಒಂದು ಡಾಟ್ ನ 5 minutes ವಿತೌಟ್ ಡಿಸ್ಟರ್ಬೆನ್ಸ್ ನೋಡ್ತಾ ಇರಿ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ 5 minutes ನ 15 minutes ವರೆಗೂ ತಗೊಂಡು ಹೋಗಿ. ಇದರಿಂದ ಫೋಕಸ್ ಇನ್ಕ್ರೀಸ್ ಆಗುತ್ತೆ. ಥರ್ಡ್ ಒನ್, ಪ್ರಾಕ್ಟೀಸ್ ಮೈಂಡ್ಫುಲ್ನೆಸ್. ಮೈಂಡ್ಫುಲ್ನೆಸ್ ಅಂದ್ರೆ ಏನಿಲ್ಲ, ಜಸ್ಟ್ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಬದುಕೋದು. ಯಾವಾಗ್ಲೂ ನಡೆದಿರೋ ವಿಷಯದ ಬಗ್ಗೆ ಚಿಂತೆ ಮಾಡೋದು ಬೇಡ ಅಥವಾ ಭವಿಷ್ಯದ ಬಗ್ಗೆ ಜಾಸ್ತಿ ವರಿ ಮಾಡೋದು ಬೇಡ. ಯಾವಾಗ್ಲೂ 2 ತರ ಜನ ಇರ್ತಾರೆ. ಸ್ಕೋರ್ ಬೋರ್ಡ್ ನ ನೋಡ್ಕೊಂಡು ಆಡೋರು ಮತ್ತೆ ಇನ್ನೊಬ್ರು ಗೇಮ್ ಮೇಲೆ ಫೋಕಸ್ ಮಾಡ್ತಾ ಆಡೋರು. ಇದ್ರಲ್ಲಿ ಯಾರು ಗೆಲ್ತಾರೆ? ಆಬ್ವಿಯಸ್ಲಿ ಗೇಮ್ ಮೇಲೆ ಫೋಕಸ್ ಮಾಡ್ತಾ ಆಡಿರೋರೇ ವಿನ್ ಆಗ್ತಾರೆ. ಸೊ ಓದ್ತಿದ್ದೀರಾ, ಓದೋದ್ರ ಮೇಲೆ ಅಷ್ಟೇ ಫೋಕಸ್ ಮಾಡ್ಬೇಕು. ಊಟ ಮಾಡ್ತಿದ್ದೀರಾ, ಊಟದ ಮೇಲೆ ಅಷ್ಟೇ ಫೋಕಸ್ ಇರ್ಬೇಕು. ಇದನ್ನೇ ಮೈಂಡ್ಫುಲ್ನೆಸ್ ಅಂತಾರೆ. ನೆಕ್ಸ್ಟ್ ಥಿಂಗ್ ಏನಪ್ಪಾ ಅಂದ್ರೆ ಜಸ್ಟ್ ಸಿಟ್ ವಿತ್ ಯೋರ್ ಸೆಲ್ಫ್. ಸುಮ್ನೆ ನೆನ್ಪು ಮಾಡ್ಕೊಳ್ಳಿ, ನಾವ್ ಇತ್ತೀಚೆಗೆ ಫೋನ್ ಇಲ್ದೆ ಸುಮ್ನೆ 10 ನಿಮಿಷ ಕೂತಿದೀವ ಅಂತ. ಫೋನ್ ಚಾರ್ಜ್ ಇಲ್ಲ ಅಂದ್ರೇನೆ ನಮ್ಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಸುಮ್ನೆ ಸ್ವಲ್ಪ ಹೊತ್ತು ನಮ್ ಜೊತೆ ನಾವೇ ಕೂರಕ್ ಆಗ್ತಿಲ್ಲ. ಸೊ ಖಾಲಿ ಇದ್ದಾಗ ಸುಮ್ನೆ ನಿಮ್ ಜೊತೆ ನೀವೇ ಕೂರಕ್ ಟ್ರೈ ಮಾಡಿ. ಜಸ್ಟ್ ನಿಮ್ಗೆ ಬರೋ ಥಾಟ್ಸ್ ನ ಅಬ್ಸರ್ವ್ ಮಾಡಕ್ ಟ್ರೈ ಮಾಡಿ. ನೋ ಫೋನ್, ನೋ ನೋಟಿಫಿಕೇಶನ್, ನೋ ಡಿಸ್ಟ್ರಾಕ್ಷನ್, ಓನ್ಲಿ ಯು ಅಂಡ್ ಯೋರ್ ಸೆಲ್ಫ್. ಲಾಸ್ಟ್ ಟಿಪ್ ಏನಪ್ಪಾ ಅಂದ್ರೆ ಇಂಪ್ರೂವ್ ಯುವರ್ ಲೈಫ್ ಸ್ಟೈಲ್. ಡೈಲಿ ಒಂದೇ ಟೈಮ್ಗೆ ಮಲ್ಗೋದು ಅಂಡ್ ಒಂದೇ ಟೈಮ್ಗೆ ಎದ್ದೇಳೋದನ್ನ ಪ್ರಾಕ್ಟೀಸ್ ಮಾಡಿ. ಇದು ಬಹಳ ಇಂಪಾರ್ಟೆಂಟ್. ಅಂಡ್ ನೆಕ್ಸ್ಟ್, ಮಲಗಬೇಕಾದ್ರೆ ಮೊಬೈಲ್ನ ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಿ. ಇದರಿಂದ ನಾವು ಫೋಕಸ್ನ ಇನ್ಕ್ರೀಸ್ ಮಾಡ್ಕೋಬಹುದು. ಈ ಕ್ಷಣದಿಂದಲೇ ಇದನ್ನ ಟ್ರೈ ಮಾಡಿ. ಒಂದು ವಾರದಲ್ಲೇ ನಿಮ್ಗೆ ಡಿಫ್ರೆನ್ಸ್ ಕಾಣಕ್ ಸ್ಟಾರ್ಟ್ ಆಗುತ್ತೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೂ ಮುಂದೆ ಬರೋ ವಿಡಿಯೋಗಳು ಮಿಸ್ ಆಗಬಾರ್ದು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, see you in the next video. Until then, take care. Bye.